ನೋಡಿ, ನಮ್ಮ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಹೆಚ್ಚು ದಿನ ಆಳಿದಂತವ್ರು ಯಾರು ಅಂತಂದ್ರೆ ದೇವರಾಜ್ ಅರಸ್ ಅವರು. ದೇವರಾಜ್ ಅರಸ್ ಅವರ ಆ ದಾಖಲೆಯನ್ನ ಬ್ರೇಕ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ತೀರಾ ಹತ್ತಿರದಲ್ಲಿದ್ದಾರೆ. ಹಾಗಿದ್ರೆ ಅವರ ದಾಖಲೆ ಏನು, ಇನ್ನು ಎಷ್ಟು ವರ್ಷ ಸಿಎಂ ಆಗಿ ಮುಂದುವರಿಬೇಕು, ಏನು ಎತ್ತ ಎಲ್ಲ ಹೇಳ್ತಾ ಹೋಗ್ತೀವಿ ನೋಡಿ. ದೇವರಾಜ್ ಅರಸು ದಾಖಲೆ ಮೇಲೆ ಸಿದ್ದರಾಮಯ್ಯ ಅವರ ಕಣ್ಣಿದೆ. 3 ವರ್ಷ ಸಿಎಂ ಆಗಿರ್ತಾರ ಸಿದ್ದರಾಮಯ್ಯ ಅವರು. ಅಂದ್ರೆ ಈಗ ಸದ್ಯಕ್ಕಿನ ಅವಧಿಯಿಂದ ಹಿಡಿದು ಮುಂದಿನ 3 ವರ್ಷ. ಈಗ 3 ವರ್ಷ ಸಿಎಂ ಆಗಿರ್ತಾರ ಸಿದ್ದರಾಮಯ್ಯ. ಏನಾಗುತ್ತೆ 3 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಉಳ್ಕೊಂಡ್ರೆ? 3 ವರ್ಷ ಸಿಎಂ ಆಗಿದ್ರೆ ದೇವರಾಜ್ ಅರಸ್ ಅವರ ದಾಖಲೆ ಛಿದ್ರ ಆಗುತ್ತೆ. ಆಗ ದೇವರಾಜ್ ಅರಸ್ ಅವರ ಹೆಸರ ಸ್ಥಳದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಬರುತ್ತೆ. ಏನಂತ? ಕರ್ನಾಟಕವನ್ನ ಮುಖ್ಯಮಂತ್ರಿಯಾಗಿ ಆಳಿದ, ಹೆಚ್ಚು ದಿನಗಳಾಡಿದ ನಾಯಕ ಸಿದ್ದರಾಮಯ್ಯ ಅಂತ. ಮಾರ್ಚ್ 11, 2026ವರೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರೆದ್ರೆ ದಾಖಲೆಯನ್ನ ಬರೀತಾರೆ. ಅತ್ಯಂತ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಳಿದ್ದು ಅಂತ. ಅರಸು ಅವರಿಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದರಾಮಯ್ಯ. 2026ರ ಮಾರ್ಚ್ ವರೆಗೂ ಅವರು ಸಿಎಂ ಆಗಿ ಮುಂದುವರೆದ್ರೆ ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರ್ಬೇಕು ಸಿದ್ದರಾಮಯ್ಯ. ಯಾವುದು? ಈ ದಾಖಲೆಗಳನ್ನು ಮುರಿಬೇಕು ಅಂತಂದ್ರೆ ಇನ್ನ 33 ತಿಂಗಳು ಸಿಎಂ ಆಗಿರ್ಬೇಕು ಸಿದ್ದರಾಮಯ್ಯ ಅವರು. 33 ತಿಂಗಳು ಕಳೆದ್ರೆ ಅತ್ಯಧಿಕ ಅವಧಿಗೆ ಆಳಿದ ದಾಖಲೆ ಸಿದ್ದರಾಮಯ್ಯ ಅವರ ಹೆಸರಲ್ಲಿ. ದೇವರಾಜು ಅರಸ್ ಅವರ ದಾಖಲೆಯನ್ನ ಅಳಿಸಿ ಬಿಡ್ತಾರೆ ಸಿದ್ದರಾಮಯ್ಯ ಅವರು. ದಾಖಲೆ ಬರೆದು ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರ ಸಿದ್ದರಾಮಯ್ಯ. ಅಂದ್ರೆ ದೇವರಾಜ್ ಅರಸರ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ಬಿಡ್ತೀನಪ್ಪ, ಅದಾದ್ಮೇಲೆ ನೀನೇ ಸಿಎಂ ಆಗು ಅಂತ ಹೇಳ್ತಾರ ಹಾಗಿದ್ದಾರೆ ಸಿದ್ದರಾಮಯ್ಯ. ಇದು ಕೂಡ ಪ್ರಶ್ನೆ ಇದೆ. ಈ ದಾಖಲೆಯನ್ನ ಬ್ರೇಕ್ ಮಾಡಬೇಕು ಅಂತಂದ್ರೆ ಇನ್ನ 33 ತಿಂಗಳು ಇರಬೇಕು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ. ಅತ್ತ ಸಿಎಂ ಗಾದಿ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟು ಕುಳಿತಿದ್ದಾರೆ. 33 ತಿಂಗಳು ಸುಮ್ಮನೆ ಕುತ್ಕೊಂಡ್ಬಿಡ್ತಾರ? 50-50 ಅವಧಿಗೂ ಸಿದ್ದು ದಾಖಲೆಗೂ ಭಾರಿ ನಂಟಿದೆ ನೋಡಿ. 50-50 ಅವಧಿಯ ಪ್ರಕಾರ ಸಿದ್ದರಾಮಯ್ಯ ಅವರು ಸಿಎಂ ಚೇರ್ ಅನ್ನ ಬಿಟ್ಟು ಕೊಟ್ಟು ಬಿಟ್ರೆ ದೇವರಾಜ್ ಅರಸ್ ಅವರ ದಾಖಲೆಯನ್ನ ಮುರಿಯೋದಕ್ಕಾಗುವುದಿಲ್ಲ. ಆ ದಾಖಲೆಯನ್ನ ಮುರಿಬೇಕು ಅಂತಂದ್ರೆ ಡಿಕೆ ಶಿವಕುಮಾರ್ ಸುಮ್ಮನೆ ಕೂರ್ಬೇಕು. ಆ 50-50 ಫಾರ್ಮುಲಾ ಇಲ್ಲಿ ಅಪ್ಲೈ ಆಗುವಂಗೆ ಇಲ್ಲ. 50-50 ಅವಧಿಗಿಂತ 2 ತಿಂಗಳು ಹೆಚ್ಚು ಆಳ್ವಿಕೆ ಮಾಡಬೇಕು. 2 ತಿಂಗಳು ಹೆಚ್ಚು ಕಾಲ ಸಿಎಂ ಆಗಿದ್ರೆ ಮಾತ್ರ ದಾಖಲೆ ಸಿದ್ದು ಹೆಸರಿಗೆ ಸೇರುತ್ತೆ. ಅರಸು ದಾಖಲೆ ಮುರಿದ ಬಳಿಕ ಡಿಕೆಶಿ ಪಟ್ಟವನ್ನ ಕೇಳ್ತಾರ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ನೋಡೋಣ ಏನೇನು ಆಗುತ್ತೆ ಅಂತ ಹೇಳಿ. ಇಲ್ಲಿ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸ್ ಅವರ ಆ ದಾಖಲೆಯನ್ನ ಮುರಿಬೇಕು ಅಂತ, ಈ ಕಡೆ ಡಿಕೆ ಶಿವಕುಮಾರ್ ಅವರು ಬೇಗ ಸಿಎಂ ಆಗಬೇಕು ಅಂತ, ಇಷ್ಟೆಲ್ಲಾ ಗೊಂದಲಗಳ ಮಧ್ಯೆ ದಾಖಲೆಗಳನ್ನ ಮುರಿತಾರ ಅನ್ನುವಂತ ಪ್ರಶ್ನೆ ಇದೆ. ಹಾಗಿದ್ರೆ ಯಾರ್ಯಾರು ಎಷ್ಟೆಷ್ಟು ದಿನಗಳ ಕಾಲ? ನೋಡಿ, ನಮ್ಮ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಹೆಚ್ಚು ದಿನ ಆಳಿದಂತವ್ರು ಯಾರು ಅಂತಂದ್ರೆ ದೇವರಾಜ್ ಅರಸ್ ಅವರು. ದೇವರಾಜ್ ಅರಸ್ ಅವರ ಆ ದಾಖಲೆಯನ್ನ ಬ್ರೇಕ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ತೀರಾ ಹತ್ತಿರದಲ್ಲಿದ್ದಾರೆ. ಹಾಗಿದ್ರೆ ಅವರ ದಾಖಲೆ ಏನು, ಇನ್ನು ಎಷ್ಟು ವರ್ಷ ಸಿಎಂ ಆಗಿ ಮುಂದುವರಿಬೇಕು, ಏನು ಎತ್ತ ಎಲ್ಲ ಹೇಳ್ತಾ ಹೋಗ್ತೀವಿ ನೋಡಿ. ದೇವರಾಜ್ ಅರಸು ದಾಖಲೆ ಮೇಲೆ ಸಿದ್ದರಾಮಯ್ಯ ಅವರ ಕಣ್ಣಿದೆ. 3 ವರ್ಷ ಸಿಎಂ ಆಗಿರ್ತಾರ ಸಿದ್ದರಾಮಯ್ಯ ಅವರು. ಅಂದ್ರೆ ಈಗ ಸದ್ಯಕ್ಕಿನ ಅವಧಿಯಿಂದ ಹಿಡಿದು ಮುಂದಿನ 3 ವರ್ಷ. ಈಗ 3 ವರ್ಷ ಸಿಎಂ ಆಗಿರ್ತಾರ ಸಿದ್ದರಾಮಯ್ಯ. ಏನಾಗುತ್ತೆ 3 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಉಳ್ಕೊಂಡ್ರೆ? 3 ವರ್ಷ ಸಿಎಂ ಆಗಿದ್ರೆ ದೇವರಾಜ್ ಅರಸ್ ಅವರ ದಾಖಲೆ ಛಿದ್ರ ಆಗುತ್ತೆ. ಆಗ ದೇವರಾಜ್ ಅರಸ್ ಅವರ ಹೆಸರ ಸ್ಥಳದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಬರುತ್ತೆ. ಏನಂತ? ಕರ್ನಾಟಕವನ್ನ ಮುಖ್ಯಮಂತ್ರಿಯಾಗಿ ಆಳಿದ, ಹೆಚ್ಚು ದಿನಗಳಾಡಿದ ನಾಯಕ ಸಿದ್ದರಾಮಯ್ಯ ಅಂತ. ಮಾರ್ಚ್ 11, 2026ವರೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರೆದ್ರೆ ದಾಖಲೆಯನ್ನ ಬರೀತಾರೆ. ಅತ್ಯಂತ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಳಿದ್ದು ಅಂತ. ಅರಸು ಅವರಿಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದರಾಮಯ್ಯ. 2026ರ ಮಾರ್ಚ್ ವರೆಗೂ ಅವರು ಸಿಎಂ ಆಗಿ ಮುಂದುವರೆದ್ರೆ ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರ್ಬೇಕು ಸಿದ್ದರಾಮಯ್ಯ. ಯಾವುದು? ಈ ದಾಖಲೆಗಳನ್ನು ಮುರಿಬೇಕು ಅಂತಂದ್ರೆ ಇನ್ನ 33 ತಿಂಗಳು ಸಿಎಂ ಆಗಿರ್ಬೇಕು ಸಿದ್ದರಾಮಯ್ಯ ಅವರು. 33 ತಿಂಗಳು ಕಳೆದ್ರೆ ಅತ್ಯಧಿಕ ಅವಧಿಗೆ ಆಳಿದ ದಾಖಲೆ ಸಿದ್ದರಾಮಯ್ಯ ಅವರ ಹೆಸರಲ್ಲಿ. ದೇವರಾಜು ಅರಸ್ ಅವರ ದಾಖಲೆಯನ್ನ ಅಳಿಸಿ ಬಿಡ್ತಾರೆ ಸಿದ್ದರಾಮಯ್ಯ ಅವರು. ದಾಖಲೆ ಬರೆದು ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರ ಸಿದ್ದರಾಮಯ್ಯ. ಅಂದ್ರೆ ದೇವರಾಜ್ ಅರಸರ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ಬಿಡ್ತೀನಪ್ಪ, ಅದಾದ್ಮೇಲೆ ನೀನೇ ಸಿಎಂ ಆಗು ಅಂತ ಹೇಳ್ತಾರ ಹಾಗಿದ್ದಾರೆ ಸಿದ್ದರಾಮಯ್ಯ. ಇದು ಕೂಡ ಪ್ರಶ್ನೆ ಇದೆ.
ಈ ದಾಖಲೆಯನ್ನ ಬ್ರೇಕ್ ಮಾಡಬೇಕು ಅಂತಂದ್ರೆ ಇನ್ನ 33 ತಿಂಗಳು ಇರಬೇಕು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ. ಅತ್ತ ಸಿಎಂ ಗಾದಿ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟು ಕುಳಿತಿದ್ದಾರೆ. 33 ತಿಂಗಳು ಸುಮ್ಮನೆ ಕುತ್ಕೊಂಡ್ಬಿಡ್ತಾರ? 50-50 ಅವಧಿಗೂ ಸಿದ್ದು ದಾಖಲೆಗೂ ಭಾರಿ ನಂಟಿದೆ ನೋಡಿ. 50-50 ಅವಧಿಯ ಪ್ರಕಾರ ಸಿದ್ದರಾಮಯ್ಯ ಅವರು ಸಿಎಂ ಚೇರ್ ಅನ್ನ ಬಿಟ್ಟು ಕೊಟ್ಟು ಬಿಟ್ರೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯೋದಕ್ಕಾಗುವುದಿಲ್ಲ. ಆ ದಾಖಲೆಯನ್ನ ಮುರಿಬೇಕು ಅಂತಂದ್ರೆ ಡಿಕೆ ಶಿವಕುಮಾರ್ ಸುಮ್ಮನೆ ಕೂರ್ಬೇಕು. ಆ 50-50 ಫಾರ್ಮುಲಾ ಇಲ್ಲಿ ಅಪ್ಲೈ ಆಗುವಂಗೆ ಇಲ್ಲ. 50-50 ಅವಧಿಗಿಂತ 2 ತಿಂಗಳು ಹೆಚ್ಚು ಆಳ್ವಿಕೆ ಮಾಡಬೇಕು. 2 ತಿಂಗಳು ಹೆಚ್ಚು ಕಾಲ ಸಿಎಂ ಆಗಿದ್ರೆ ಮಾತ್ರ ದಾಖಲೆ ಸಿದ್ದು ಹೆಸರಿಗೆ ಸೇರುತ್ತೆ. ಅರಸು ದಾಖಲೆ ಮುರಿದ ಬಳಿಕ ಡಿಕೆಶಿ ಪಟ್ಟವನ್ನ ಕೇಳ್ತಾರ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ನೋಡೋಣ ಏನೇನು ಆಗುತ್ತೆ ಅಂತ ಹೇಳಿ. ಇಲ್ಲಿ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ಆ ದಾಖಲೆಯನ್ನ ಮುರಿಬೇಕು ಅಂತ, ಈ ಕಡೆ ಡಿಕೆ ಶಿವಕುಮಾರ್ ಅವರು ಬೇಗ ಸಿಎಂ ಆಗಬೇಕು ಅಂತ, ಇಷ್ಟೆಲ್ಲಾ ಗೊಂದಲಗಳ ಮಧ್ಯೆ ದಾಖಲೆಗಳನ್ನ ಮುರಿತಾರ ಅನ್ನುವಂತ ಪ್ರಶ್ನೆ ಇದೆ. ಹಾಗಿದ್ರೆ ಯಾರ್ಯಾರು ಎಷ್ಟೆಷ್ಟು ದಿನಗಳ ಕಾಲ ನಮ್ಮ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಹೆಚ್ಚು ದಿನ ಆಳಿದಂತವ್ರು ಯಾರು ಅಂತಂದ್ರೆ ದೇವರಾಜ್ ಅರಸು ಅವರು. ದೇವರಾಜ್ ಅರಸು ಅವರ ಆ ದಾಖಲೆಯನ್ನ ಬ್ರೇಕ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ತೀರಾ ಹತ್ತಿರದಲ್ಲಿದ್ದಾರೆ. ಹಾಗಿದ್ರೆ ಅವರ ದಾಖಲೆ ಏನು, ಇನ್ನು ಎಷ್ಟು ವರ್ಷ ಸಿಎಂ ಆಗಿ ಮುಂದುವರಿಬೇಕು, ಏನು ಎತ್ತ ಎಲ್ಲ ಹೇಳ್ತಾ ಹೋಗ್ತೀವಿ ನೋಡಿ. ದೇವರಾಜ್ ಅರಸು ದಾಖಲೆ ಮೇಲೆ ಸಿದ್ದರಾಮಯ್ಯ ಅವರ ಕಣ್ಣಿದೆ. 3 ವರ್ಷ ಸಿಎಂ ಆಗಿರ್ತಾರ ಸಿದ್ದರಾಮಯ್ಯ ಅವರು. ಅಂದ್ರೆ ಈಗ ಸದ್ಯಕ್ಕಿನ ಅವಧಿಯಿಂದ ಹಿಡಿದು ಮುಂದಿನ 3 ವರ್ಷ. ಈಗ 3 ವರ್ಷ ಸಿಎಂ ಆಗಿರ್ತಾರ ಸಿದ್ದರಾಮಯ್ಯ. ಏನಾಗುತ್ತೆ 3 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಉಳ್ಕೊಂಡ್ರೆ? 3 ವರ್ಷ ಸಿಎಂ ಆಗಿದ್ರೆ ದೇವರಾಜ್ ಅರಸು ಅವರ ದಾಖಲೆ ಛಿದ್ರ ಆಗುತ್ತೆ. ಆಗ ದೇವರಾಜ್ ಅರಸು ಅವರ ಹೆಸರ ಸ್ಥಳದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಬರುತ್ತೆ. ಏನಂತ? ಕರ್ನಾಟಕವನ್ನ ಮುಖ್ಯಮಂತ್ರಿಯಾಗಿ ಆಳಿದ, ಹೆಚ್ಚು ದಿನಗಳಾಡಿದ ನಾಯಕ ಸಿದ್ದರಾಮಯ್ಯ ಅಂತ. ಮಾರ್ಚ್ 11, 2026ವರೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರೆದ್ರೆ ದಾಖಲೆಯನ್ನ ಬರೀತಾರೆ. ಅತ್ಯಂತ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಳಿದ್ದು ಅಂತ. ಅರಸು ಅವರಿಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದರಾಮಯ್ಯ. 2026ರ ಮಾರ್ಚ್ ವರೆಗೂ ಅವರು ಸಿಎಂ ಆಗಿ ಮುಂದುವರೆದ್ರೆ ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರ್ಬೇಕು ಸಿದ್ದರಾಮಯ್ಯ. ಯಾವುದು? ಈ ದಾಖಲೆಗಳನ್ನು ಮುರಿಬೇಕು ಅಂತಂದ್ರೆ ಇನ್ನ 33 ತಿಂಗಳು ಸಿಎಂ ಆಗಿರ್ಬೇಕು ಸಿದ್ದರಾಮಯ್ಯ ಅವರು. 33 ತಿಂಗಳು ಕಳೆದ್ರೆ ಅತ್ಯಧಿಕ ಅವಧಿಗೆ ಆಳಿದ ದಾಖಲೆ ಸಿದ್ದರಾಮಯ್ಯ ಅವರ ಹೆಸರಲ್ಲಿ. ದೇವರಾಜು ಅರಸು ಅವರ ದಾಖಲೆಯನ್ನ ಅಳಿಸಿ ಬಿಡ್ತಾರೆ ಸಿದ್ದರಾಮಯ್ಯ ಅವರು. ದಾಖಲೆ ಬರೆದು ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರ ಸಿದ್ದರಾಮಯ್ಯ. ಅಂದ್ರೆ ದೇವರಾಜ್ ಅರಸರ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ಬಿಡ್ತೀನಪ್ಪ, ಅದಾದ್ಮೇಲೆ ನೀನೇ ಸಿಎಂ ಆಗು ಅಂತ ಹೇಳ್ತಾರ ಹಾಗಿದ್ದಾರೆ ಸಿದ್ದರಾಮಯ್ಯ. ಇದು ಕೂಡ ಪ್ರಶ್ನೆ ಇದೆ. ಈ ದಾಖಲೆಯನ್ನ ಬ್ರೇಕ್ ಮಾಡಬೇಕು ಅಂತಂದ್ರೆ ಇನ್ನ 33 ತಿಂಗಳು ಇರಬೇಕು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ. ಅತ್ತ ಸಿಎಂ ಗಾದಿ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟು ಕುಳಿತಿದ್ದಾರೆ. 33 ತಿಂಗಳು ಸುಮ್ಮನೆ ಕುತ್ಕೊಂಡ್ಬಿಡ್ತಾರ? 50-50 ಅವಧಿಗೂ ಸಿದ್ದು ದಾಖಲೆಗೂ ಭಾರಿ ನಂಟಿದೆ ನೋಡಿ. 50-50 ಅವಧಿಯ ಪ್ರಕಾರ ಸಿದ್ದರಾಮಯ್ಯ ಅವರು ಸಿಎಂ ಚೇರ್ ಅನ್ನ ಬಿಟ್ಟು ಕೊಟ್ಟು ಬಿಟ್ರೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯೋದಕ್ಕಾಗುವುದಿಲ್ಲ. ಆ ದಾಖಲೆಯನ್ನ ಮುರಿಬೇಕು ಅಂತಂದ್ರೆ ಡಿಕೆ ಶಿವಕುಮಾರ್ ಸುಮ್ಮನೆ ಕೂರ್ಬೇಕು. ಆ 50-50 ಫಾರ್ಮುಲಾ ಇಲ್ಲಿ ಅಪ್ಲೈ ಆಗುವಂಗೆ ಇಲ್ಲ. 50-50 ಅವಧಿಗಿಂತ 2 ತಿಂಗಳು ಹೆಚ್ಚು ಆಳ್ವಿಕೆ ಮಾಡಬೇಕು. 2 ತಿಂಗಳು ಹೆಚ್ಚು ಕಾಲ ಸಿಎಂ ಆಗಿದ್ರೆ ಮಾತ್ರ ದಾಖಲೆ ಸಿದ್ದು ಹೆಸರಿಗೆ ಸೇರುತ್ತೆ. ಅರಸು ದಾಖಲೆ ಮುರಿದ ಬಳಿಕ ಡಿಕೆಶಿ ಪಟ್ಟವನ್ನ ಕೇಳ್ತಾರ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ನೋಡೋಣ ಏನೇನು ಆಗುತ್ತೆ ಅಂತ ಹೇಳಿ. ಇಲ್ಲಿ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ಆ ದಾಖಲೆಯನ್ನ ಮುರಿಬೇಕು ಅಂತ, ಈ ಕಡೆ ಡಿಕೆ ಶಿವಕುಮಾರ್ ಅವರು ಬೇಗ ಸಿಎಂ ಆಗಬೇಕು ಅಂತ, ಇಷ್ಟೆಲ್ಲಾ ಗೊಂದಲಗಳ ಮಧ್ಯೆ ದಾಖಲೆಗಳನ್ನ ಮುರಿತಾರ ಅನ್ನುವಂತ ಪ್ರಶ್ನೆ ಇದೆ. ಹಾಗಿದ್ರೆ ಯಾರ್ಯಾರು ಎಷ್ಟೆಷ್ಟು ದಿನಗಳ ಕಾಲ